ಎಲ್ಲ ನನ್ನೇನೆ ಹೊರಕ್ಕಾಗ್ತಾನಲ್ಲ ಆ ಕಿಟ್ಟಪ್ಪ ಎಷ್ಟು ಮಟ್ಟಿಗೆ ಇರಬೇಡ. ನಾನು ಪುಕ್ಸಾಟ ಇದ್ದಿಲ್ಲ, ಬಾಡಿಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಹಂಗಂದ್ರೆ ಬಿಡಲಿಲ್ಲ ಶ್ರೀಕಂಠಿ. ಬಿಡ್ರಿ ಅಮ್ಮವ್ರೆ, ನೀವು ಯಾಕೆ ಟೆನ್ಷನ್ ತಗೊಂತೀರಾ? ಇವಾಗ ನಮ್ಮ ಮನೆಯಾಗೆ ಮಸ್ತ್ ಜಾಗ ಐತೆ. ಈ ಕಡೆ ಒಂದು ರೂಮ್ ಐತೆ, ಇಲ್ಲಿ ಮೆಟ್ಲು ಕೆಳಗೆ ಒಂದು ರೂಮ್ ಮಾಡಿದ್ದೀವಿ, ಈ ಕಡೆ ಒಂದು ರೂಮ್ ಮಾಡಿದ್ದೀವಿ. ನಮ್ಮದು ದೊಡ್ಡ ಮನೆ, 6 ಮನೆ ಅಂತ ಮನೆ ನಮ್ಮದು. ಅದಕ್ಕಾಗಿನ ಇಲ್ಲಿ ನೋಡಿ, ನೀವೇನು ತಲೆ ಕೆಡ್ಸ್ಕೊಂಬಿಡ್ರಿ, ನಮ್ಮ ಮನೆಯಾಗೆ ಇರ್ರಿ. ನೀವು ಹೋಗ್ಕೊಡ್ದು, ನೀವಿದ್ರೆ ನಮಗೆ ಕೆಲಸ ಕೊಡ್ತೀರಾ. ಗಂಡ ಹೆಂಡತಿಗೆ ಇಬ್ಬರಿಗೂ ನಾನು ಕೆಲಸ ಕೊಡಿಸ್ತೀನಿ. ನಾನು ಬೋರ್ ಹಾಕ್ತೀನಿ. ಬೋರ್ ಹಾಕಿ ನಮ್ಮ ಹೊಲ್ದಾಗ ತೋಟ ಮಾಡ್ರಿ. ನಿಮಗೆ ತಿಂಗಳಿಗೆ ತಲಾಕೆ 8 ಸಾವಿರ 10 ಸಾವಿರ, ನಿನಗೆ 10 ಸಾವಿರ ಕೊಡ್ತೀನಿ, ಇವರಿಗೆ 8 ಸಾವಿರ ಕೊಡ್ತೀನಿ ಸಂಬಳನ. ನಿಮ್ಗಂತೂ ಕೆಲಸ ನಾನು ತಪ್ಸಲ್ಲ. ನಿಮಗೆ ಕೆಲಸ ಕೊಡೋದು ನಾನು. ನಿಜವಾಗ್ಲೂ ನೀನು ಇವತ್ತು ನನಗೆ ಕರ್ಕೊಂಬಂದಿದೀಯ ಅಂತಂದರೆ, ಇಷ್ಟು ಕ್ರಿಯೆ ಹಿಡ್ದು ಬಾರಕ್ಕ ನಮ್ಮ ಮನೆಯಾಗಿರುವಂತೆ ಅಂತ ಹೇಳಿ ಕರ್ಕೊಂಬಂದಿದೀಯ ಅಂತಂದರೆ ತುಂಬ ನಿನ್ನ ಮೆಚ್ಚಬೇಕು ಕಣೋ ಶ್ರೀಕಂಠಿ. ಇವತ್ತು ನೀನು ಜಾಗ ಏನು ಹೊತ್ಕೊಂಡು ಹೋಗ್ತೀವೇನೋ ಯಾಕ? ಯಾರೇನು ಹೊತ್ಕೊಂಡು ಹೋಗಲ್ಲ ಕಣಿ ಯಾಕ? ಅವಳು ನಂಗೆ ಆಡ್ತಾಳೆ. ಕಿಟ್ಟಪ್ಪನ ಹೆಂಡ್ತಿ ಕಮ್ಲಿ, ಅವಳು ತವ್ರ ಮನೆಗೆ ಅದ್ದೇ ಕಂಡೆ ಬಿದ್ದಿದ್ಲು, ಅದಕ್ಕೆ ಹಂಗೆ ಆಡ್ತಾಳೆ. ಅವಳು ಒಳ್ಳೆಯವಳಲ್ಲ ಅವಳು. ನೋಡು, ನೀವು ಇಷ್ಟು ತಿಳ್ಕೊಂಡಿದ್ದೀರಲ್ಲ, ಅದು ಸಾಕು ರತ್ನಮ್ಮ. ನೀನು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀಯ. ಶ್ರೀಕಂಠಿ ಅವರು ಅಷ್ಟೇ, ನೀವೇನು ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಏನೇ ಆಗಲೇಳು, ನಾನು ಎಂಥ ಕಷ್ಟದಲ್ಲೇ ಆಗಲೇಳು ಆಗ್ತೀನಿ. ನಿಮಗೆ ಅಂಥ ಸಂದರ್ಭದಲ್ಲೂ ನಿಮ್ಗೆ ಏನೇ ಬಂದೈತೆ ಅಂದ್ರೆ ನಾನು ನೋಡ್ಕೊಂತೀನಿ. ನೀವು ತಲೆ ಕೆಡಿಸ್ಕೋಬೇಡ್ರಿ. ನೀವಿಷ್ಟು ನನಗೆ ಇವತ್ತು ಎಲ್ಲ ಬಿದ್ದಿರೋಳಿಗೆ ನೋಡು, ಮನೆಯಿಂದ ಹೊರಗೆ ಹಾಕ್ತವ್ರಿಗೆ ಕರ್ಕೊಂಬಂದು ಇವತ್ತು ನೀನು ನನಗೆ ಜಾಗ ಕೊಟ್ಟಿದ್ದೀಯಾ ಅಂತಂದರೆ ನಿಜವಾಗ್ಲೂ ಗ್ರೇಟು ಇವತ್ತು ನೀನು. ನನಗೇನೋ ತುಂಬ ಖುಷಿ ಆಗ್ತೈತೆ. ಹೆಂಗೋ ನಿಮ್ಮ ಮನೇಲಿ ಚೆನ್ನಾಗಿರ್ತೀನಿ ಬಿಡಿ. ನನಗೆ ಸ್ವಲ್ಪ ಸೈಟು, ಯಾರಾದರೂ ಸ್ವಲ್ಪ ಸೈಟ್ ಕೊಟ್ಟರೆ ಸಾಕು. ಸೈಟ್ ತೊಗೊಂಡು ನಾನು ಮನೆ ಕಟ್ತೀನಿ. ಸೈಟ್ ತೊಗೊಳ್ಳೋಣ ಅಂತ ಇದ್ದೀನಿ. ಮನೆ ಕಟ್ಟೋಣ, ಚೆನ್ನಾಗಿ ಇಲ್ಲೇ ದೊಡ್ಡದಾಗಿ ಮನೆ ಕಟ್ಕೊಂಡಿರೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಚಾಲೆಂಜ್ ಮಾಡಿ ಬಂದಿದ್ದೀನಿ ಆ ಕಿಟ್ಟಪ್ಪನಿಗೆ. ನಿನ್ನ ಕಣ್ಮುಂದೆಲೇ ನಾನು ಮನೆ ಕಟ್ಟಿ ಚೆನ್ನಾಗಿರ್ತೀನಿ ಅಂತ ಹೇಳಿ. ಭಾರಿ ಇದು ಮಾಡ್ತಾನೆ ನೋಡವಯ್ಯ. ಶ್ರೀಕಂಠಿ, ಫಸ್ಟು ಈಗ ಅವ್ನು ಅಡಿಕೆ ಗಿಡಕ್ಕೆಲ್ಲನ ಏನಾನ ಹಾಕಬಾರ ಹೇಳ್ತೀನಿ. ಹೋಗಿ ಏನಾದರೂ ಒಂದು ಕಿತಾಪತಿ ಮಾಡ್ಬಾ ಹೇಳ್ತೀನಿ. ನಿನ್ಗೆ ಅದೇನು ಮಾಡಬೇಕೋ ನೀನು ಮಾಡೋದು ಖರ್ಚು ಏನೈತೆ ಅದನ್ನೆಲ್ಲ ನಾನು ಕೊಡ್ತೀನಿ. ನೋಡು, ನಾವು ಹೇಳಿಲ್ವೇ, ಅಮ್ಮವ್ರು ಯಾತ್ಗೂ ಸಣ್ಣ ಪುಟ್ಟಕ್ಕೆ ಲೆಕ್ಕ ಹಾಕಲ್ಲ ಕಣೆ. ಅಮ್ಮವರು ದೊಡ್ಡ ದೊಡ್ಡ ಕೈ ಅವ್ರದ್ದು. ಅವ್ರು ಏನಿದ್ರು ಸಣ್ಣ ಪುಟ್ಟಕ್ಕೆ ಯಾವತ್ತೂ ಲೆಕ್ಕ ಹಾಕಲ್ಲ. ಅವ್ರು ಎಂಥ ದೊಡ್ಡ ಮನಸ್ಸರು, ಕೋಟ್ಯಾನ್ಗಟ್ಲೆ ಇರೋ ಅಂತಾರೋ ಅಂತ. ಅದಕ್ಕೆ ಮತ್ತೆ ನಾನು ಕರ್ಕೊಂಬಂದಿದ್ದು. ಏನು ದುಡ್ಡು ಐತಿ, ನೀವು ಏನು ಬೇಕಾದ್ರೂ ಮಾಡ್ತೀರಾ. ಇವತ್ತು ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಮತ್ತೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಇವಾಗ ನನಗೆ ಸ್ವಲ್ಪ ಸೈಟ್ ಕೊಟ್ಟರೆ ಸಾಕು, ಯಾರನ್ನ ಆಯ್ತು ಮನೆ ಕಟ್ತೀನಿ. ಸೈಟ್ ಕೊಡಲಿ ಅಂತ ಕಾಯ್ತಾ ಇದ್ದೀನಿ. ಮರದೆ ಒಂದು ಐತಮ್ಮ, ಅವ್ನು ನಮ್ಮ ಸೀನುಂದು ಅವ್ನು ಕೊಡ್ತಾನೆ ಹೆಂಗೆ. ಕೇಳ್ಬೇಕಾದಿಲ್ಲ. ಅವನಿನ್ನ ನಾನು ಮನೆ ಕಟ್ತೀನಿ ಅಂತ ಹೇಳ್ತಿದ್ದಲ್ಲೇ, ಹಳೆ ಮನೆ ತಕ್ಕ ಕಟ್ಕೆ ಅನ್ಬೇಕು ಅವನ್ನ. ಸೈಟ್ ಐತೆ ಅವನು, ಅದ್ರಲ್ಲಿ ಕೊಡ್ತಾನೆ ಏನೋ ಕೇಳಬೇಕು. ತಡಿ ಕೇಳ್ತೀನಿ ನಮ್ಮ ಮಾರೇನೆ ಅವನು. ಕೇಳ್ತೀವಿ ಹೇಳಿ, ನಮ್ಮ ರೇಖಮ್ಮರ್ದ ಐತೆ ಸೈಟು, ಕೇಳ್ತೀವಿ. ಕೊಡಿಸ್ತೀವಿ, ಹೇಳಿ ಬಿಡಕ್ಕ. ನೀನೇನು ತಲೆ ಕೆಡಿಸ್ಕೋಬೇಡ. ಸೈಟ್ ನಮ್ಮದು ಒಂದು ಐತೆ, ಅದೆಲ್ಲ ಅವ್ರು ಕೊಟ್ಟರೆ ಅವ್ರದ್ದೇ ಕೊಡ್ತೀವಿ. ನೋಡೋಣ ಹೆಂಗಾಗುತ್ತಾ ಹಂಗೆ. ಅವ್ರನ್ನ ಕೇಳ್ತೀವಿ ನಮ್ಮ ರೇಖಮ್ಮರ್ನ. ಅವ್ರು ಎದಕ್ಕೆ ಕೊಟ್ಟಾರೋ, ಮನೆ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಕಣೆ ಅಮ್ಮಣಿ ರತ್ನಮ್ಮ. ಅವ್ರ ಕೈಲೆಲ್ಲಾಗುತ್ತೆ ನೀನು ಮನೆ ಕಟ್ಟಕ್ಕೆ ಸಣ್ಣಮಯ್ಯ? ಆಗಲ್ಲ. ಅವ್ರ ಕೈಯಲ್ಲೆಲ್ಲಾಗುತ್ತೆ ಸಣ್ಣಮಯ್ಯ? ಆಗೋದಿಲ್ಲ. ಮನೆ ಕಟ್ಟೋದೆಲ್ಲನ ಕನಸು, ಅವ್ರ ಕೈಲೆಲ್ಲನ ಆಗುತ್ತೆ. ನೀನು ಸುಮ್ಮನೆ ಕೊಡು ಅನ್ನೋ ಸೀನನ್ನು. ಸೌಕತ್ಯ ಅಮ್ಮರು ಕೇಳ್ತಾ ಇದ್ದಾರೆ ಸೈಟ, ಸುಮ್ಮನೆ ಕೊಡು ಅಂತನ್ನು. ಅವ್ನ ಕೈಲೇ ಮನೆ ಕಟ್ಟಕ್ಕಾಗಲ್ಲ, ಏನಾಗಲ್ಲ. ಸುಮ್ಮನೆ ಕೊಡು ಅಂತ ಹೇಳು. ಅವ್ನ ಕೈಲಿ ಆಗಲ್ಲ. ಮಾರಿ ದುಡ್ಡು ಮಾಡ್ಕೊಂಡು ಸುಮ್ಮನೆ ಅದಕ್ಕೆ 15 ಹಳೆ ಮನೆ ರಿಪೇರಿ ಮಾಡ್ಕೊಂಡು ಸುಮ್ಮನೆ. ನಮ್ಮಂತಾರೇನೇ ನಾವು ಅಕ್ಕ ಎಲ್ಲ ದುಡ್ದಾರೇನೇ, ನಮ್ಮ ಮನೆಗಳರೆಲ್ಲ ಮಾಡ್ತೀವಿ. ಹಂಗಂದ್ರೆ ನಾವೇ ಯೋಚನೆ ಮಾಡ್ತೀವಿ ಮನೆ ಕಟ್ಟಕ್ಕೆ ಅಂತಂದ್ರಾಗ ಅವ್ನ ಕೈಲಿ ಕಟ್ಟಕ್ಕಾಗುತ್ತೆ. ಅವ್ನ ಕೈಲಿ ಸೀನನ ಕೈಲಿ ಆಗಲ್ಲ ಮನೆ ಕಟ್ಟಕ್ಕೆ. ಅವ್ನ ಸೀನನ ಕೈಲಿ ಆಗಲ್ಲ. ಅವಳೇನು ಅವಳ ಕೈಲೂ ಆಗಲ್ಲ ಬಿಡು. ಸುಮ್ಮನೆ ನಮ್ಮ ಥರ ನೀನು ಮಾಡೋಕ್ಕಾಗಲ್ಲ. ಇಲ್ಲೋ ಕೊಡ್ತಾರಂತೆ. ಇವಾಗ ಬಸ್ರೇನು ತಿರ್ಗ ಅದಕ್ಕೇನೆ ಕೊಡ್ತಾರಂತ ಕಣಮ್ಮ. ಹುಡುಗಿದು ಯಾರಿಗೆ ಹಾಕಿದಂಗೆ ಕೊಡ್ತಾರಂತೆ. ನಿನಗೆ ಗೊತ್ತಿಲ್ಲ. ಎಲ್ಲ ಮಾತಾಡ್ಕೊಂಬರಮ್ಮ ಹೇಳ್ತಿರುತ್ತೆ ರೇಖಮ್ಮ ಅಂತಾಗೆ. ಸಣ್ಣಿಂಗಜ್ಜಿ ಕೊಡ್ತೀವಿ, ಸಣ್ಣಿಂಗಜ್ಜಿ ಅಂತೇಳಿ ಹೇಳ್ತಿತ್ತು. ಯಾರು ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಶ್ರೀಕಂಠಿ. ಸುಮ್ಕೆ ನಿನ್ನ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾನಿದ್ದೀನಲ್ಲ ನಿನ್ನ ಸಪೋರ್ಟಿಗೆ ಅಷ್ಟೇ. ನೀನು ಮಾಡ್ತಾ ಇರೋ, ಮುಂದುವರಿತಾ ಇರೋ. ನನ್ನ ಹೂವಿನ ಗಿಡನೂ ಬಲ್ ಚೆನ್ನಾಗಿದ್ದಾವೆ. ಏನು ಮಾಡಿದೀಯ? ನೀರಿಲ್ಲ. ಅದಕ್ಕೆ ನಮ್ಮಲ್ದಾಗಾದ್ರೂ ಹಾಕ್ಸಕ್ಕ. ನಮ್ಮಲ್ದಾಗಾದ್ರೂ ಹಾಕ್ಸಿರೆ ನೀರು ಬೀಳ್ತವೆ. ನಮ್ಮಲ್ದಾಗೆ ಭಾಳ ಚೆನ್ನಾಗಿ ಸಿಗ್ತಾವೆ. ಅದಕ್ಕೆ ನಮ್ಮಲ್ದಾಗೆ ಹಾಕ್ಸಿ ಏನಾನ ನೀರು ಬಿದ್ದರೆ ಅತ್ಲಾಗೆ ನಮ್ಮಲ್ಕು ನಿಮ್ಮಲ್ಕು ಕೂಡ ಹೊಡ್ಕೊಂಡು, ನಿಮ್ಮಲ್ದಾಗೂ ಕೂಡ ಬದುಕು ಮಾಡ್ಕೊಂಡು ಇರ್ತೀನಿ. ಎಲ್ಲ ನಾ ತಾಕ್ಸು. ಇಲ್ಲೇ ಇದ್ರೆ ಏನಾದ್ರು ಒಂದು ಮಾಡ್ತೀನಪ್ಪ ನಾನು. ನನಗೆ ಇಲ್ಲಿರೋದಕ್ಕೆ ಒಂದು ಸ್ವಲ್ಪ ಜಾಗ ಬೇಕಷ್ಟೇ. ಆಮೇಲೆ ಹೆಂಗೋ ಒಟ್ಟಿನಲ್ಲಿ ನನಗೊಂದು ಸೈಟ್ ಕೊಡಿಸೋ ಜವಾಬ್ದಾರಿ ನಿಂದಪ್ಪ. ಯಾರ ಹತ್ರ ಕೊಡಿಸ್ತೀಯ ಏನೋ.
ನಮ್ಮರ್ದೇ ಐತೆ ಕೊಡಿಸ್ತೀನಿ ಸುಮ್ಕಿರ ಅವ್ರೇನು ಮನೆ ಕಟ್ಟಕ್ಕಾಗಲ್ಲ ಅವ್ನ ಕೈಲಿ ನಮ್ಮ ನಿನ್ನ ಕೈಲಿ ಆಗಲ್ಲ ನೀನೇನು ಅಲ್ಲೇ ಹಳೆ ಮನೆ ರಿಪೇರಿ ಮಾಡಿಸ್ಕೊಂಡಿರಲ್ಲ ನಿನ್ನ ಕೈಲಿ ಆಗಲ್ಲ ಅಂತೀನಿ ನಿನ್ನ ಕೈಲಿ ಆಗಲ್ಲ ಸುಮ್ಮನೆ ಯಾಕೆ ಮನೆ ಕಟ್ಟೋದ್ರ ಕೈ ಹಾಕ್ತೀಯಾ ಆಗ್ದಿಲ್ಲದ ಮೇಲೆ ನನ್ನ ಅಂತಾನೆ ತಿಳ್ಕೊಯ್ದು ನಾನು ಮನೆ ಕಟ್ಟಕ್ಕ ನಾನು ಯಾಕೆ ಒಂದು ಹೆಸ್ರು ವಯಸ್ಸು ಈ ಕಡಕ್ಕ ಇವಾಗ ನಾನು ಬಿಟ್ರೆ ಇನ್ಯಾರು ಮನೆ ಕಟ್ಟಿಲ್ಲ ನಮ್ಮ ಅಣ್ಣ ತಮ್ಮಗಳ್ನಾಗ ಯಾರು ಇದ್ದಾರೆ ಕೇಳ್ಕೊಂಬರಾಗಕ್ಕ ನಮ್ಮರು ಇಷ್ಟು ಜನ ಇದ್ದಾರೆ ಅಣ್ಣ ತಮ್ಮಗಳು ಅವ್ರಾಗೆಲ್ಲ ಕೇಳ್ಕೊಂಬರಾಗ ಹೇಳ್ತೀನಿ ಶ್ರೀಕಂಠಿ ಬಿಟ್ರೆ ಇನ್ಯಾರು ಹಂಗೆ ಮನೆ ಕಟ್ಟಿಲ್ಲ ಅಂತಾರೆ ಎಲ್ಲರೂ ಹಿಂಗೆ ಅಂಬೋದು ಎಲ್ಲರೂ ಹಿಂಗೆ ಅಂಬೋದು ನಮ್ಮ ರತ್ನ ನೋಡಿ ಎಷ್ಟು ಕಷ್ಟಪಡ್ತಾಳೆ ನಮ್ಮ ರತ್ನ ಒಂದೇನಿರಲ್ಲಕ್ಕ ಎಲ್ಲದ್ರಾಗೂ ಕೆಲಸ ಮಾಡ್ಕೊಂಡು ಹೆಂಗೆ ಕೆಲಸ ಮಾಡ್ತಾಳೆ ನಮ್ಮ ರತ್ನ ನಾವೆಲ್ಲ ಕಷ್ಟಪಟ್ಟು ಮಾಡೋದಕ್ಕೆ ಯಾಕೆ ಆಗಿರೋದು ನಮ್ಮ ಮನೆಯಾಗೆ ನಾವೆಲ್ಲ ನಮ್ಮಿಬ್ಬರು ಮಕ್ಕಳು ನನ್ನ ಮಗಳು ಎಲ್ಲ ನಾವು ಕಷ್ಟಪಟ್ಟು ಮಾಡ್ತೀವಿ ಅದಕ್ಕೇ ಕಷ್ಟಪಟ್ಟು ಮಾಡೋದಕ್ಕೇ ನಾವು ಇವತ್ತು ಹಿಂಗೆ ಮಾಡಿರೋದು. ಸರಿ ಆಯ್ತಪ್ಪ ನೀನೇನು ಮಾಡ್ತೀಯ ಗೊತ್ತಿಲ್ಲ ನನಗೆ ಒಂದು ಸೈಟ್ ಕೊಡ್ಸು ಅಷ್ಟೇನೆ ಬಿಡಕ್ಕ ನಮ್ಮ ಐತೆ ನಾವೆಲ್ಲ ಕೊಡಿಸ್ತೀವಿ ಸುಮ್ಕಿರಿ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸರಿ ಆಯ್ತು ಇನ್ನೊಂದು ಚೀಲ ಐತೆ ಅಲ್ಲಿ ತಗೊಂಬರ್ತೀನಿ. ಸರಿ ಆಯ್ತು ತಗೊಂಬರಕ್ಕೆ ಇವನ್ನೆಲ್ಲ ನಾನು ಒಳಕ್ಕೆ ಎತ್ತಿಕ್ತೀನಿ ತಾಂಬ. ಸಣ್ಣಮಯ್ಯ ಅವ್ರು ಕೊಡ್ತಾರಂತೆ ಮನೇನ? ಕಣ ಶ್ರೀಕಂಠಿ ಕೊಡ್ತಾರಂತೆ ಅವರು ಹೇಳ್ತಿದ್ರು ಕೊಡ್ತೀವಿ ಅಂತ ಹೇಳಿ ನಂತಾಗ ಹೇಳ್ತಿದ್ರಪ್ಪ ನನಗೆ ಅಷ್ಟು ಇದ್ರಾಗ ಗೊತ್ತಿಲ್ಲ ಹಂಗಂತ ಮಾತಾಡ್ತಿದ್ರು. ಆಗಲ್ ಬಿಡಪ್ಪ ಅತ್ತ ಸುಮ್ಮನೆ ಅದನ್ನು ಈ ಸೌಕತಿ ಅಮ್ಮರಿಗೆ ಕೊಡಿಸು ಸೈಟ್ ಎಮ್ಮನೆ ಕಟ್ಕೊಂಡು ಇರುತ್ತೆ ಸುಮ್ಮನೆ ಆಗಲ್ಲ ಏನಿಲ್ಲ ಸುಮ್ಮನೆ ಯಾಕೆ ತಿಣುಕ್ತಾರ ಅವರು. ಕೊಡಿಸ್ತೀನಿ ಹೇಳಿ ನಾನೆಲ್ಲ ಸಾವ್ಕಾತಿ ಅಮ್ಮರಿಗೆ ಕೊಡಿಸ್ತೀನಿ ಅವ್ರ ಕೈಲಿನ್ನೇನು ಆಗಲ್ಲ ಸೋಮನ ಕೊಡೋದು ಕಲ್ಕೋಬೇಕು ಅಷ್ಟೇನೆ. ಸ್ಯಾನೆ ರೇಟ್ ಕೊಡುತ್ತೆ ಸ್ಯಾನೆ ಕೊಡ್ತಾರೆ ಕೊಡ್ರಿ ಅಂತ ಹೇಳು ಅವ್ರು ಹುಡುಕ್ತಾರೆ ಅದಕ್ಕೇನೆ ಶ್ರೀಕಂಠಿ ಹೇಳ್ತಿದ್ದ ಕೊಡು ಅಂತ ಹೇಳು ಸಣಮಯ್ಯ. ಹೇಳ್ತೀನಿ ಹೇಳಪ್ಪ ನಾನು ಹಂಗೆ ಅಂತೀನಿ ಅವ್ರಿಗೆ ಸೈಟ್ ಬೇಕಂತೆ ಸಾವ್ಕಾತಿ ಅಮ್ಮರಿಗೆ ಕೊಡು ಅಂತ ಹೇಳ್ತೀನಿ ಹೇಳು. ನೋಡಿದ್ರಲ್ಲ ವೀಕ್ಷಕರೇ ಸಾವ್ಕಾತಿ ಅಮ್ಮರನ್ನ ಇವಾಗ ನಮ್ಮ ಮನೆಗೆ ಕರ್ಕೊಂಬಂದು ಇಟ್ಕೊಂಡಿದ್ದೀನಿ. ಏನು ಸಾವ್ಕಾರರು ಅವರು ದುಡ್ಡಿರೋ ಅಂತಾರು ಅದಕ್ಕೆ ನಮ್ಮ ಮನೆಯಾಗೇ ಜಾಗ ಕೊಟ್ಟು ನಾನು ಇಕ್ಕೊಳೀನಿ ನಮಗೆ ಕಷ್ಟ ಸುಖಕ್ಕೆ ಆಗ್ತಾರೆ ಮುಂದೆ ನೋಡ್ಕೊಂತಾರೆ ಅಂತೇಳಿ ನಮ್ಮ ಮನೆಗೆ ಕರ್ಕೊಂಬಂದೀನಿ. ನೋಡ್ತಾ ಇರ್ರಿ ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.